ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಬೇಗ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಹೇಳ್ತೀನಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಸೋಮವಾರದ ವಿಡಿಯೋ ಆಗಿರುತ್ತೆ. ಬೆಳಗ್ಗೆನೇ ಇವತ್ತು ನೋಡಿ, ಬೆಳಗ್ಗೆ ಎದ್ದು ಗಾಡೀಲಿ ಹೋಗ್ಬೇಕಾರಂತೂ ತುಂಬಾ ಚಳಿ ಇತ್ತು. ಫುಲ್ಲು ಮಂಜು ಆವರಿಸಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಬಿಸಿಲು ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಚಳಿ ಇದೆ. ನಿಮ್ಮ ಕಡೆನೂ ಹೀಗೆ ಚಳಿ ಇದೆಯಾ ಅಂತೇಳಿ ಕಮೆಂಟ್ ಮಾಡಿ. ಈ ಚಳಿಗಾಲ ಬಂತು ಅಂತಂದರೆ ಬೆಳಗ್ಗೆ ಹೊತ್ತು ಎದ್ದೊಳೋದು ಒಂದು ದೊಡ್ಡ ಪ್ರಾಬ್ಲಮ್ ಅನಿಸುತ್ತೆ. ಎದ್ದೇಳೋಕ್ಕೆ ಮನಸ್ಸಿರಲ್ಲ, ಇನ್ನೂ ಹೊತ್ಕೊಂಡು ಮಲ್ಕೊಳ್ಳೋಣ ಅನ್ನಿಸ್ತಾ ಇರುತ್ತೆ. ನಿಮಗೂ ಎಲ್ಲ ಹಿಂಗೆ ಅನ್ನಿಸ್ತಾ ಇರುತ್ತೆ ಅಂತ ಅನಿಸುತ್ತೆ ನನಗೂ ಸಹ. ನಾವು ಬೆಳಗ್ಗೆನೇ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. 7:30 ಆಗಿತ್ತು. ನಾವು ಮನೇಲಿ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಮನೆಯವರು ಬಿಡ್ತೀನಿ ಅಂದರು. ಅಂದರೆ ಊರಲ್ಲಿ ಇವತ್ತು ಪೂಜೆ ಇಟ್ಕೊಂಡಿದ್ರು, ನವಗ್ರಹ ಪೂಜೆನ. ಸೊ ಹಾಗಾಗಿ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ನಾನು ನನ್ನ ಮಗಳೆಲ್ಲ ಇವತ್ತು ಆಫೀಸಿಗೆ ನಾನು ರಜಾ ಹಾಕಿದ್ದೆ, ನಮ್ಮ ಮನೆಯವ್ರಿಗೆ ರಜಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ರಜಾ ಹಾಕಿರಲಿಲ್ಲ, ಬಿಟ್ಟು ಬರ್ತೀನಿ ಅಂತೇಳಿ ಕರ್ಕೊಂಡು ಹೋದರು. ಫುಲ್ಲು ಮಂಜು, ಒಂಥರ ಇಬ್ಬನಿ ಎಲ್ಲ ಬಿದ್ದಿತ್ತು. ನೋಡೋದಕ್ಕೆ ಒಂಥರ ಖುಷಿ. ಇಲ್ಲಿ ಬಂದ್ವಿ ನೋಡಿ, ಇಬ್ಬರು ಎದ್ದಿದ್ದಾರೆ. ಚಿಕ್ಕವನಂತೂ ನಿದ್ದೆನೇ ಮಾಡಿಲ್ಲ ಅನಿಸುತ್ತೆ. 5 ಗಂಟೆಗೆ ಎದ್ದಿದ್ದಂತೆ. ನಮ್ಮಪ್ಪ ಇಲ್ಲಿ ಮೆಣಸಿನ್ಕಾಯಿ ಒಣಗಾಕ್ತಾಯಿದ್ರು. ಅಲ್ಲಿ ನಮ್ಮ ಮನೆಯವರು ಪಾಪನ್ನ ಎತ್ಕೊಂಡು ಓಡಾಡಿಸ್ತಾ ಇದ್ರು. ಹಾಗೆ ವೀವೆಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಹೊತ್ತು ಹಕ್ಕಿಗಳ ಒಂಥರ ಚಿಲಿಪಿಲಿ ನಾದ ಅದೆಲ್ಲ ಕೇಳೋದಕ್ಕೆ ಒಂಥರ ಖುಷಿಯಾಗುತ್ತೆ. ಹಳ್ಳಿ ವಾತಾವರಣನೇ ಹಾಗೆ ಅನಿಸುತ್ತೆ. ಅದರಲ್ಲಿ ತೋಟದ ಮನೆಗಳಲ್ಲಂತೂ ಒಂಥರ ಏನೋ ಒಂಥರ ಚೆನ್ನಾಗಿರುತ್ತೆ ತುಂಬಾ. ಅವರು ಪಾಪನ್ನ ಎತ್ಕೊಂಡು ನಿಂತ್ಕೊಂಡಿದ್ರು. ನಾನು ಪ್ರಸಾದಕ್ಕೆ ಅಂತೇಳಿ ಪೊಂಗಲ್ ಮಾಡೋಣ ಅಂತೇಳಿ ಇಲ್ಲಿ ಬೆಲ್ಲನ ಕರಗಿಸ್ಕೊತಾ ಇದ್ದೆ. ಹೆಸರುಬೇಳೆ ಮತ್ತು ಅಕ್ಕಿನ ಕುಕ್ಕರಲ್ಲಿ ಬೇಯಿಸೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ. ಸಿಂಪಲ್ಲಾಗಿ ನವಗ್ರಹ ಪೂಜೆನ ಇಟ್ಕೊಂಡಿದ್ರು ನಮ್ಮ ಅಮ್ಮರ ಮನೆಯಲ್ಲಿ. ಏನು ಜಾಸ್ತಿ ಯಾರಿಗೂ ಹೇಳಿರಲಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಅಡುಗೆ ಮಾಡ್ಕೊಬೇಕಾಗಿತ್ತು. ಇವಾಗ ಸದ್ಯಕ್ಕೆ ಅಡುಗೆ ಏನು ಮಾಡೋಂಗಿರಲಿಲ್ಲ. ಹಾಗಾಗಿ ಪೊಂಗಲ್ಲು ಒಂದು ನೈವೇದ್ಯಕ್ಕೆ ಮಾಡೋಕ್ಕೆ ಹೇಳಿದರು ಅವ್ರ ಶಾಸ್ತ್ರಿಗಳು. ಸೊ ಹಾಗಾಗಿ ಅದೊಂದು ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ವಿ. ಅಷ್ಟೊತ್ತಿಗೆ ಶಾಸ್ತ್ರಿಗಳು ಸಹ ಬಂದರು. ಅವರು ಸಹ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಮ್ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಎಲ್ಲಿ ಜಾಗ ಇದೆಯೋ ಅಲ್ಲಿನೇನ ರೆಡಿ ಮಾಡ್ಕೊತಾಯಿದ್ರು. ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಇವಾಗ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಸಹ ಅವ್ರಿಗೆ ಕೇಳಿದ್ದೆಲ್ಲನ ತಂದುಕೊಡ್ತಾಯಿದ್ವಿ. ಅವರು ಎಲ್ಲ ಕೇಳ್ತಾಯಿದ್ರು, ಅದನ್ನು ಕೊಡಿ ಇದನ್ನು ಕೊಡಿ ಅಂತ. ಅಂದರೆ ಫಸ್ಟೇ ಲಿಸ್ಟೆಲ್ಲ ಕೊಟ್ಟಿದ್ದರು. ಲಿಸ್ಟ್ ಪ್ರಕಾರ ನನ್ನ ತಮ್ಮ ಎಲ್ಲ ತಂದಿದ್ದ. ಇನ್ನೇನು ಮಾಮೂಲಿ ಪತ್ರೆಗಳು, ಬನ್ನಿ ಪತ್ರೆ, ಅರಳಿ ಮರದ ಎಲೆ, ಎಕ್ಕದೆಲೆ, ಏನೇನೋ ಬೇಕಾಗುತ್ತಲ್ಲ ನವಗ್ರಹ ಪೂಜೆಗೆ, ಅದೆಲ್ಲ ಇನ್ನೇನು ಹಳ್ಳಿ ಕಡೆ ಸಾಮಾನ್ಯ ಇಲ್ಲೇ ಸಿಗುತ್ತಲ್ಲ, ಈ ಸಿಗುವಂಥದ್ದೆಲ್ಲ ಇಲ್ಲೇ ತಗೊಂಬಂದು ನೆನ್ನೆನೇ ಇಟ್ಟಿದ್ದ. ಮಾಮೂಲಿ ಅಂಗಡಿನಲ್ಲಿ ಇನ್ನೇನು ಐಟಮ್ಸ್ ಎಲ್ಲ ಇವಾಗೆಲ್ಲ ಫುಲ್ ಪ್ಯಾಕಿಂಗ್ ಬರುತ್ತೆ ಬಿಡಿ. ಆವಾಗಿನ ಥರ ಏನು ಇದು ಸಿಗಲ್ಲ ಅನ್ನೋಂಗೆ ಇಲ್ಲ. ನೈವೇದ್ಯದ ಐಟಮ್ ಎಲ್ಲ ನೋಡಿ, ಇದು ನಾನು ತಟ್ಟೆಗೆ ಹಾಕಿಟ್ಟಿದ್ದೀನಲ್ಲ, ಅದು ಫುಲ್ಲು ಒಂದು ಪ್ಯಾಕ್ ಬರುತ್ತೆ. ಅದರಲ್ಲಿ ನೈವೇದ್ಯ ಮಾಡೋದಕ್ಕೆ ಏನೇನು ಬೇಕೋ, ಅಂದರೆ ಅಭಿಷೇಕ ಮಾಡ್ತಾರಲ್ಲ ಅದಕ್ಕೆ ಏನೇನು ಫುಲ್ ಬೇಕೋ ಅಷ್ಟು ಐಟಮು ಆ ಬಾಕ್ಸ್ ಒಳಗಡೆ ಇತ್ತು. ನನಗೆ ಒಂಥರ ಆಶ್ಚರ್ಯ ಆಯಿತು. ನಾನು ಇದನ್ನು ಫಸ್ಟ್ ಟೈಮ್ ಇವತ್ತೇ ನೋಡಿದ್ದು. ನನ್ನ ತಮ್ಮನೂ ಹಂಗಂತ ಹೇಳ್ತಾ ಇದ್ದ, ಅಲ್ಲಿ ಏನು ಸಪ್ರೇಟ್ ಏನು ತರೋಂಗಿಲ್ಲ, ಸುಮ್ಮನೆ ಅಭಿಷೇಕಕ್ಕೆ ಮಾಡೋದಕ್ಕೆ ಕೊಡ್ರಿ ಅಂತಂದರೆ ಫುಲ್ ಅದು ಬಾಕ್ಸೇ ಕೊಡ್ತಾರೆ. ಅದರಲ್ಲಿ ಎಲ್ಲ ಥರದ್ದು ಪ್ರತಿಯೊಂದು ಇರುತ್ತೆ ಅಂತೇಳಿ ಇವಾಗ ಅವರು ಶಾಸ್ತ್ರಿಗಳೆಲ್ಲ ರೆಡಿ ಮಾಡ್ಕೊತಾರೆ. ನಾವು ಅವ್ರು ಕೇಳ್ದಂಗೆಲ್ಲ ಐಟಮ್ಸ್ಗಳು ಒಂದೊಂದೇ ತಂದು ಕೊಡ್ತಾಯಿದ್ವಿ. ಇನ್ನೇನು ಕಾಯಿ, ಬಾಳೆಹಣ್ಣು, ಹೀಗೆ ಪ್ರತಿಯೊಂದು ಇನ್ನೇನು ಎಲ್ಲ ಅಲ್ಲೇ ಸಿಗುತ್ತಲ್ಲ. ಬಾಳೆಗೊನೆನೂ ಸಹ ಅಪ್ಪಾರಲ್ಲೇ ಇತ್ತು. ಸೊ ಹಾಗಾಗಿ ಏನು ಬೇರೆ ಹೊರಗಡೆ ಅಂದರೆ ಅಂಗಡಿನಲ್ಲಿ ಸಿಗೋ ಐಟಮ್ಸ್ ಮಾತ್ರ ತೊಗೊಂಬರ್ತಾಯಿದ್ವು. ಇವರಂತೂ ತುಂಬ ಚೆನ್ನಾಗಿ ಪೂಜೆನ ನಡೆಸ್ಕೊಟ್ರು ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿ ಒಂಥರ ಕೂಲಾಗಿ ಎಲ್ಲ ಹೇಳ್ತಾಯಿದ್ರು, ಅದನ್ನು ಕೊಡಿ ಇದನ್ನು ಕೊಡಿ ಅಂತಲೇ. ಕೆಲವರು ಕೋಪ ಮಾಡ್ಕೊತಾರೆ, ಬಟ್ ಇವರು ಪಾಪ ಎಷ್ಟು ಕೋಪ ಮಾಡ್ಕೊತಾನೆ ಇರಲಿಲ್ಲ. ನಗ್ನಗ್ತಾ ಎಷ್ಟು ಚೆನ್ನಾಗಿ ಅದನ್ನು ಕೊಡಿ ಇದನ್ನು ಕೊಡಿ, ಆ ಥರ ಮಾಡಿ ಈ ಥರ ಮಾಡಿ. ಪೂಜೆನೂ ಅಷ್ಟೇ ಪ್ರತಿಯೊಂದು ವಿಧಾನವಾಗಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಮತ್ತು ಅದರದ್ದು ಪ್ರತಿಯೊಂದು ಅರ್ಥ
ಪೂಜೆನ ಮಾಡಿದ್ರು. ನಮ್ಗೆ ಕೇಳ್ತಾ ಇದ್ರು, ನನ್ನ ತಮ್ಮವ್ರ ಪೂಜೆ ಕುತ್ಕೊಂಡಿದ್ರಲ್ಲ, ನಿಮಗೆ ಇದ್ರ ಬಗ್ಗೆ ಅರ್ಥ ಆಯ್ತಾ, ಏನಾದರೂ ಒಂದು ಮಂತ್ರ ಹೇಳಿದ್ರೆ ನಿಮ್ಗೆ ಇದು ಅರ್ಥ ಆಯ್ತಾ ಅಂತೇಳಿ ಕೇಳಿ ಪೂಜೆನ ಮಾಡ್ತಾಯಿದ್ರು. ನನಗಂತೂ ತುಂಬಾ ಒಂಥರ ಖುಷಿ ಆಯಿತು. ಈ ಥರ ನಾನು ಫಸ್ಟ್ ಟೈಮ್ ಅಂದರೆ ಪೂಜೆ ಮಾಡೋದು ನೋಡಿದ್ದೆ, ಬಟ್ ಈ ಥರ ಕೇಳಿ ತುಂಬ ಕೂಲಾಗಿ, ಕೆಲವ್ರಂತೂ ಎಷ್ಟು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಅದನ್ನು ಕೊಡಿ ಇದನ್ನು ಕೊಡಿ ಅಂತೇಳಿ. ಬಟ್ ಇವ್ರು ಪಾಪ ಒಂದ್ಸಲಿನೂ ಕೋಪ ಮಾಡ್ಕೊಂಡಿಲ್ಲ, ಒಂಚೂರು ಬೇಜಾರು ಮಾಡ್ಕೊತಿಲ್ಲ. ಕೇಳ್ತಾಯಿದ್ರು, ಇಲ್ಲ ಏನಾದರೂ ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ, ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿ ಅವರು ಸಹ ಎಲ್ಲ ನೋಡಿ ಇವಾಗೆಲ್ಲ ನವಗ್ರಹ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ವಸ್ತ್ರ ಎಲ್ಲ ಹಾಕಿ ಆಮೇಲೆ ನನ್ನ ತಮ್ಮವ್ರನ್ನ ಪೂಜೆಗೆ ಅಂತೇಳಿ ಕರೆದ್ರು. ಸೊ ಅವ್ರೂ ಪೂಜೆ ಕೂತ್ಕೊಂಡ್ರು. ನಾವು ಸಿಂಪಲ್ಲಾಗಿ ಮಾಡಿಸೋದ್ರಿಂದ ಬೇರೆ ಯಾರಿಗೂ ಹೇಳಿರಲಿಲ್ಲ. ನಾನು, ನಮ್ಮನೆಯವರು, ನನ್ನ ಮಗಳು ಅಷ್ಟೇ, ಮತ್ತು ನಮ್ಮ ಆಂಟಿ ಒಬ್ಬರು ಬಂದಿದ್ದರು ಅಷ್ಟೇ, ಬೇರೆ ಯಾರಿಗೂ ಹೇಳಿರಲಿಲ್ಲ. ನಾವು ಸಿಂಪಲ್ಲಾಗಿ ಮನೆ ಸುಮ್ಮನೆ ಮನೆ ಪೂರ್ತಿ ಮಾಡ್ಕೊಳ್ಳೋಣ ಅಂತೇಳಿ ಯಾರನ್ನೂ ಕರೆದಿರಲಿಲ್ಲ. ಸೊ ಹಾಗಾಗಿ ನಾವು ಯಾರಿಗೂ ಸಹ ಹೇಳಿರಲಿಲ್ಲ. ಈಗ ನೋಡಿ ಪೂಜೆ ಸ್ಟಾರ್ಟ್ ಆಯಿತು. ಮನೇಲಿ ಈ ಥರ ಏನಾದರೂ ಸಿಂಪಲ್ ಪೂಜೆ ಎಲ್ಲ ಮಾಡಿದ್ರೆ ಒಂಥರ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತ ಹೇಳ್ಬೋದು. ಏನೋ ಒಂಥರ ಮನೆಯಲ್ಲೆಲ್ಲ ಪಾಸಿಟಿವ್ ವೈಬ್ಸು ಶುರುವಾಗುತ್ತೆ ಅಂತ ಅಂದ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಒಂಥರ ವಾತಾವರಣ ಎಲ್ಲ. ಅಟ್ಲೀಸ್ಟ್ ಯಾವಾಗಾದರೂ ಒಂದ್ಸಲಿನಾದರೂ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿಸ್ಬೋದು. ನಮ್ಮ ಮನೆಗಳಲ್ಲಂತೂ ತೀರನೇ ಕಡಿಮೆ. ಇದು ಸಿಂಪಲಾಗಿ ಸುಮ್ಮನೆ ಮಾಡಿಸಿದ್ವು. ಏನೋ ಒಂಥರ ಮನಸ್ಸಿಗೆ ಖುಷಿ ಆಯಿತು, ಒಂಥರ ರಿಲ್ಯಾಕ್ಸೇಷನ್ನು ಬರುತ್ತೆ, ಒಂಥರ ಏನೋ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದು. ಅಂದರೆ ಪೂಜೆ ಮಾಡಿಸೋದು ಅವರವರ ನಂಬಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಅವ್ರ ನಂಬಿಕೆಗೆ ತಕ್ಕಂತೆ ಪೂಜೆಗಳನ್ನ ಸಹ ಮಾಡಿಸ್ತಾರೆ. ಇದರಿಂದ ಒಳ್ಳೆಯದಾಗುತ್ತೆ ಅನ್ನೋದು ನಾವು ಅಂದ್ಕೊಂಡಿರೋದು, ನಂಬಿಕೆ ಅಷ್ಟೇ. ಅದು ಅವರವರು, ಈಗ ದೇವ್ರ ಮೇಲೆ ಕೆಲವ್ರಿಗೆ ನಂಬಿಕೆ ಇರುತ್ತೆ, ಕೆಲವ್ರಿಗೆ ನಂಬಿಕೆ ಇರಲ್ಲ. ಅದು ನಮ್ಮ ಒಂದು ಮನಸ್ಸಿಗೆ ಬಿಟ್ಟಿದ್ದು. ನಾವು ನಂಬ್ತೀವಿ ದೇವ್ರನ್ನ, ಬಟ್ ಅದೇ ರೀತಿ ನಾವು ಕಷ್ಟಪಟ್ಟು ದುಡ್ದಾಗಲೇ ಅದಕ್ಕೊಂದು ಬೆಲೆ ಸಿಗೋದು ಅಂತ ಅನ್ನೋದು ನನ್ನ ಅನಿಸಿಕೆ. ಪೂಜೆ ನೋಡಿ ಎಷ್ಟು ಚೆನ್ನಾಗಿ ನಡೆಸ್ಕೊಟ್ರು. ಮಹಾಗಣಪತಿ ನಮಃ. ಈ ತರ ತಗೊಳ್ಳಿ, ಈ ತರ ತಗೊಂಡು ಈ ತರ ಹಾಕ್ತಾರೆ. ಮಹಾಗಣಪತಿ ನಮಃ. ನಾಮಾರ್ಚನ ಪೂಜಾಖ್ಯಂ ಕರ್ಮ ಕರಿಷ್ಯೆ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮ್ರಕೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಬಾಲಚಂದ್ರಾಯ ನಮಃ, ಕುಮಾರ ಗುರುವೇ ನಮಃ, ವರಮೂಷಕವಾಹನಾಯ ನಮಃ, ಸರ್ವಾಸಿದ್ಧಿಪ್ರದಾಯಕಾಯ ನಮಃ, ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ನಾಮಾರ್ಚನ ಪೂಜಾಂ ಸಮರ್ಪಯಾಮಿ, ಅಥ ದಿವಜೋಪಮಾಗ್ರಪಯಾಮಿ. ಅದೇ ಅಕ್ಷತೆ ಇದೊಂದು ಹೂ ಇಟ್ಕೊಳ್ಳಿ ಮೇಡಮ್, ನೀವು ಅಕ್ಷತೆ ತಗೊಳ್ಳಿ. ಮಹಾಗಣಪತಯೇ ನಮಃ. ದಿವಜೋಪಮಾಗ್ರಪಯಾಮಿ. ವನಸ್ಪತಿರಸಾತ್ಪನ್ನೋ ಗಂಧಾಢ್ಯೋ ಗಂಧವತ್ತಮಃ. ಆಗ್ನೇಯಂ ಸರ್ವದೇವಾನಾಂ ಲೋಕೋಯಂ ವಜ್ರಕ್ಯತಾಂ ಸಾಧ್ಯಂ ದೇವರ್ತ ಸಂಯುಕ್ತಾಂ ಅನ್ಯನಾ ಯೋಜಿತಂ ಮಯಾ ಗೃಹಾಣಮಂಗಳಂ ದೀಪಂ ತ್ರೈಲೋಕ್ಯಂ ದಿವಿರಾಪಹಾನ್. ಮಹಾಗಣಪತಯೇ ನಮಃ. ದಿವ್ಯಧೂಪಮಾಗ್ರಪಯಾಮಿ. ಎಲ್ಲರೂ ಕಾಣಿಸ್ಬೇಕು. ಓಂ ವನಸ್ಪತಿರಸಾತ್ಪನ್ನೋ ಗಂಧಾಢ್ಯೋ ಗಂಧವತ್ತಮಃ. ಆಗ್ನೇಯಂ ಸರ್ವದೇವಾನಾಂ ನೈವೇದ್ಯಾನಂತರ ವೇದೋಕ್ತ ಕರ್ಪೂರ ಮಂಗಳವಿರಾಜನಂ ದರ್ಶಯಾಮಿ. ಓಂ ಹಿರಣ್ಯವಾತ್ರಮದೋ ಪೂರ್ಣಂ ದದಾರೆ ಹೇ ಬ್ರಹ್ಮೋಧಾನಿ ಹೇ ಏಕದಾ ಬ್ರಹ್ಮಣಮುಪಹರತಿ ಏಕನೈವೇದ್ಯಮಾನೋ ಆಯಸ್ತೇಜೋ ರಡಾರೆ ಹೇ ಪರ್ಯಾಪ್ತ್ಯಾನಂದರಾಯ ಸರ್ವಸ್ತೋಮೋ ದಿನಾತ್ರಃ ಉತ್ತಮ ಮಹದ್ಭವೇ ಸರ್ವಸ್ಯಾಪ್ತೆ ಸರ್ವಸ್ತೇಕೆ ಧ್ರುವದೇನಾ ಆತ್ಮವನಿಷತ್ ಬಂದೇತಿ ಏಕರಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಪತಯೇ ನಮಃ. ಮನೋರಥಾನ್ ಸಂಪ್ರಾರ್ಥಯಾಮಿ. ರಕ್ಷ ರಕ್ಷಾಂದರಯಾಮಿ. बोलो श्री महागणपति महाराज की. ಎಲ್ಲರೂ ನಿಂತಲ್ಲೇ ಕುಂತಲ್ಲೇ ಹಾಕಿ ತಗೊಂಡು ಅಕ್ಷತೆ ತಗೊಳ್ಳಿ. ನಿಮ್ದೇನಾದ್ರೂ ಕೋರಿಕೆಗಳೇನಾದ್ರೂ ಇದ್ರೆ ಅಥವಾ ನಿಮ್ದೇನಾದ್ರೂ ಸಂಕಲ್ಪಗಳೇನಾದ್ರೂ ಇದ್ರೆ ಈ ಮಹಾಗಣಪತಿಯ ಪೂಜೆಯಿಂದ ಆದಷ್ಟು ನೀವೇನು ಅನ್ಕೊಂತಾ ಇದ್ದೀರಾ ಆದಷ್ಟು ಬೇಗ ನೆರವೇರಬೇಕು. ಆ ಮಹಾಗಣಪತಿಯ ಅನುಗ್ರಹ ಸದಾ ನಿಮಗೆ ನಿಮ್ಮ ಕುಟುಂಬಕ್ಕೆ ಇರಬೇಕು ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಗಣಪತೇ ನಮಃ. ಅಥ ಪ್ರಾರ್ಥನಾಖ್ಯಂ ಕರ್ಮ ಕರಿಷ್ಯೆ. ಓಂ ಸುರ ಸುರ ಗಣಪರೇ ಮಹಾಗಣಪತೇ ನಮಃ. ಮನೋರಥಾನ್ ಸಂಪ್ರಾರ್ಥಯಾಮಿ. ನಮಸ್ಕಾರಾನ್ ಸಮರ್ಪಯಾಮಿ.
ಚೆನ್ನಾಗಿ ನೆನಪಿದೆ ಮದುವೆ ಎಲ್ಲ. ಯಾರು ಮೊದಲು ಹಾಕಿದ್ದು ಮದುವೆಯಲ್ಲಿ ಯಾರನ್ನ ಸರಿಯಾಗಿ ಹೇಳ್ಬೇಕು. ನೀವೇನು ಮೇಡಮ್ ಹಾಕಿದ್ದು? ನೀವೇ ಒಂಚೂರು ಬಾಳೆಹಣ್ಣು ವನಮಾಲಿ ಗಣೇಶಾಂಗಿ ಜಿಂಗಿ ಜಿಗ್ವೇದಂತಗಿ ಶ್ರೀಮಾನ್ ನಾರಾಯಣೋ ವಿಷ್ಣುರ್ವಾಸುದೇವೋ ವಿರಕ್ಷತ ಮಾಲ್ಯಾರೋಹಣ ಮಹೋತ್ತಸ್ತು ಮಹೋತ್ಸವಸ್ತು ಸುಪ್ರತಿಷ್ಠಿತಮಸ್ತು. ಅಚ್ಚಿಪ್ ಒಳಗೆ ಬರಂಗೆ ಕೊಡು, ಬಾಳೆಹಣ್ಣು ಆಚೆ ಹೊರತಾರೆ ಇಡಿ. ಹಾಗೆ ಕಾಲಿಗೆ ನೀರು ಹೊಸದ ಏನಾದ್ರು ಮಾಡಿದಿರಾ? ಏನ್ ಮಾಡಿದ್ರಿ? ಅದೊಂದು ಸ್ವಲ್ಪ ಒಂದು ಚಿಕ್ಕ ಬಟ್ಲಲ್ಲಿ ಹಾಕೊಡಿ, ಮುಚ್ಚಿಬಿಟ್ಟು ಕೊಡಿ ಪ್ಲೇಟ್. स्वामिवाहयामि स्थापयामि पूजयामि रंगनाथ परब्रह्मणे नमः इदमा संविदमर्चनम्. ಮನೆಯನ್ನ ಕಾಯ್ತಕ್ಕಂತ ಕ್ಷೇತ್ರಪಾಲಕ ದೇವರನ್ನ ಪ್ರಾರ್ಥನೆ ಮಾಡಿ, ಕ್ಷೇತ್ರಪಾಲಕ ಅಭಯಂಕರ ಮತ್ತೆ ವಾಸ್ತು ಪುರುಷನನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಕ್ಷೇತ್ರಸದನಾ ಆವಿಗಮದೇನ ಉದಯಾಮಸೇ ಕಾಮಶಂಭೂಷಯಿತ್ವಾ ಆಸನೋಡಾದಿ ದೃಶೇ ಕ್ಷೇತ್ರಪಾಲಕಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ವಾಸ್ತೋ ಔಷಧೇ ಪರಿತಾನಿ ಸ್ವಾಸ್ವಾದೇ ಸಮೀವ ವಾನಃ यत्रे महे प्रदन्नो दुष्टसम्मे यदि द्विपदे एषुष्पदे वास्तु पुरुषाग्ने गृहरक्षकारिवे तन्नो वास्तु प्रचोदयात्. ओम यत इन्द्रवयामहे ततो नो अभयं प्रदे भगवत् सिद्धिदवदन्नोदये विद्विषो विंशोदिः क्षेत्रपालक अभयंकर वास्तु पुरुषमावाहयामि स्थापयामि पूजयामि क्षेत्रपालक अभयंकर वास्तु पुरुषाय नमः इरमासनं मिदवर्तनं. ಬೇರೆ ಇಷ್ಟವಾದ ದೇವರು ಯಾವ್ದಾದ್ರು ಇದೆಯಾ? ಕರೆಮ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಅಂಬಾ ಶಾಂಭವಿ ಚಂದ್ರಮೌಳೈರ್ಮಲಾ ಅಪರ್ಣಾ ಉಮಾ ಪಾರ್ವತಿ ಕಾಳಿ ಹೈಮವತಿ ಶಿವತ್ರಣಿಯನಿ ಕಾತ್ಯಾಯನಿ ಭೈರವಿ ಸಾವಿತ್ರಿ ನವಯುಗ್ವನ ಶಿವಗಿರಿ ಸಾಮ್ರಾಜ್ಯ ಲಕ್ಷ್ಮಿ ಪ್ರದಾ ಚಿದ್ರೂಪಾ ಪರದೇವತಾ ಭಗವತಿ ಶ್ರೀರಾಜರಾಜೇಶ್ವರಿ ಕಾತ್ಯಾಯನ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಗರಿಯಮ್ಮ ಪ್ರಚೋದಯಾತ್. वाहयामि स्थापयामि पूजयामि हरियम देवताभ्यो नमः इरमासनं मिदवर्तनं आवाहिता सर्वेभ्यो देवताभ्यो नमः. ನೀವು ಬೇಡ ಅಕ್ಷತೆ ಮಾಡ್ತಾ ತಗೊಳ್ಳಿ ಸರ್, ಎಲ್ಲಾ ಕಡೆ ಅಕ್ಷತೆ ಹಾಕಿ. ಸರ್ವೇಭ್ಯೋ ದೇವತಾಭ್ಯೋ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಸ್ವಾಗತಾರ್ಪಣ ಸಿಂಹಾಸನಂ ಸಮರ್ಪಯಾಮಿ ಸರ್ವೇಭ್ಯೋ ದೇವತಾಭ್ಯೋ ನಮಃ. ನೋಡಿ ಸರ್, ತಗೋಬೇಕು. ಇಲ್ಲಿಂದ ತಗೊಂಡು ಇಷ್ಟು ಪೂರ್ತಿ ಎಲ್ಲಾ ಕಡೆ ತೋರಿಸ್ಕೊಂಡು 3 ಸಲ ಎಲ್ಲ ಹಾಕ್ಬೇಕು. ಸರ್ವೇಭ್ಯೋ ದೇವತಾಭ್ಯೋ ನಮಃ. ಪಾದಾರತಿಯೋಃ ಪಾದ್ಯಂ ಪಾದ್ಯಂ ಹಸ್ತಾನ್ ಸಮರ್ಪಯಾಮ್ಯತಾಂ ಶುದ್ಧೋದಕಸ್ಥಾನೇ ವಿನಿಯೋಗಃ. ಓಂ ಮಾ ಗಂಗೆ ಸಾಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಃ. ಶುದ್ಧೋದಕಸ್ಥಾನಂ ಸಮರ್ಪಯಾಮಿ. ಶುದ್ಧೋದಕಸ್ನಾನಾನಂತರೇ ಹರಿದ್ರಾಗ್ರಹಂ ಸಮರ್ಪಯಾಮಿ. ಗಂಧದ್ವಾರಾಂ ದ್ವಾದಶ್ಯಾಮಿತ ಪುಷ್ಟಾಂತರೇಜನೇ ಈಶ್ವರೇ ಭೂತಾನಾಂ ದಾಮ್ಯೋಹ ಪಯೇಷ್ಯನ್ಮ. ಹರಿದ್ರಾಗ್ರಹಂ ಸಮರ್ಪಯಾಮಿ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾರಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕುಂಕುಮಾರ್ಘ್ಯಂ ಸಮರ್ಪಯಾಮಿ. ಪುಷ್ಪಮಾಲಿಕಾಂ ಸಮರ್ಪಯಾಮಿ. ವನಮಾಲಿ ನೋಡಿ, ಇವಾಗ ನೋಡಿದ್ರಲ್ಲ, ಪೂಜೆನ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿಸಿದ್ರು. ಮಂತ್ರಗಳು ಅಷ್ಟೇ ತುಂಬ ಚೆನ್ನಾಗಿ ಇದೆ, ತುಂಬ ನೀಟಾಗಿ. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಮನೇಲೂ ಸಹ ಎಲ್ಲರೂ ಇಷ್ಟಪಟ್ಟರು. ಅವ್ರು ಎಷ್ಟು ನೀಟಾಗಿ ಮತ್ತು ಲಾಸ್ಟಿಗೆ ಅದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ ಅದ್ರ ಬಗ್ಗೆ. ನೆಕ್ಸ್ಟು ಪೂಜೆ ಎಲ್ಲ ಮುಗೀತು. ಅವ್ರು ಹೋಗಿ ಅಂದರೆ ನಾವು ನನ್ನ ತಮ್ಮವರು ಊರಿಗೆ ಹೋಗೋದ್ರಿಂದ ಅವತ್ತೇ ಎಲ್ಲ ಎತ್ತಿಟ್ಬಿಟ್ಟು ಅವರೇ ಹೋದರು. ಅವರೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಎತ್ತಿಟ್ವಿ. ನೋಡಿ, ನನ್ನ ತಂಗಿನ ಮಗ ಹಾಯ್ ಮಾಡ್ತಾಯಿದ್ದಾನೆ. ಆಮೇಲೆ ತಿಂಡಿ ತಿನ್ನೋಣ ಅಂತೇಳಿ ಲೇಟಾಗಿತ್ತು. ಆಲೇ 11:30 11:45 ಆಗಿತ್ತು. ತಿಂಡಿ ಮಾಡಿಕೊಂಡು ಪಲಾವ್ ಮಾಡಿದ್ವು. ನಮ್ಮ ತಮ್ಮನ ಹೆಂಡ್ತಿ ಮಾಡಿತ್ತು ಪಾಪ ಬೇಗನೆ. ಸೊ ಹಾಗಾಗಿ ನಾವು ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡಿದ್ವಿ. ಇಲ್ಲಿ ನನ್ನ ತಂಗಿ ಮಗ ನೋಡಿ ಹಾಯ್ ಮಾಡ್ತಾಯಿದ್ದಾನೆ. ಆಮೇಲೆ ತಿಂಡಿ ಸೂಪರಾಗಿತ್ತು ಅಂತ ಹೇಳ್ತಾ ಇದ್ದ.
ನೆಕ್ಸ್ಟ್ ನಾವೆಲ್ಲ ತಿಂಡಿ ತಿನ್ಕೊಂಡಾದ್ಮೇಲೆ ಇಲ್ಲಿ ನಮ್ಮಮ್ಮ ಅಲ್ಲಿ ಅಡುಗೆ ಮಾಡೋಕ್ಕೆ ಬಂದುಬಿಟ್ಟಿದ್ದಾರೆ. ನಮ್ಮ ಆಂಟಿ ತರಕಾರಿ ಹೆಚ್ಚುತ್ತಾಯಿದ್ರು, ನಾನು ತರಕಾರಿ ಎಲ್ಲ ಹಚ್ಕೊಟ್ಟು ಅಷ್ಟೊತ್ತಿಗೆ ನಮ್ಮಮ್ಮ ಅಡುಗೆ ಮಾಡ್ತು. ನಾವಲ್ಲಿ ಆಚೆ ಕೂತ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು. ಸಿಂಪಲ್ಲಾಗಿ ಇನ್ನೇನು ಅನ್ನ ಸಾಂಬಾರು. ಇವಾಗ ಬಜ್ಜಿ ಮಾಡ್ತಾಯಿತ್ತು. ನಾನು ಬಜ್ಜಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಆಮೇಲೆ ಹಾಕೋಣ ಅಂತೇಳಿ ಆಚೆ ಕೂತ್ಕೊಂಡಿದ್ವು. ಅಷ್ಟೊತ್ತು ಕಾಲ ನಮ್ಮಮ್ಮ ಮಾಡೇ ಬಿಟ್ಟಿದ್ರು. ನೆಕ್ಸ್ಟು ಪಾಯಸ ಮಾಡಿದ್ವಿ. ಪಾಯಸ, ಅನ್ನ ಸಾಂಬಾರು, ಹೆಸ್ರುಬೇಳೆ, ಬಜ್ಜಿ ಮತ್ತು ಹಪ್ಳ ಅಷ್ಟೇ ಮಾಡಿದ್ದು. ನಾವೇನು ಜಾಸ್ತಿ ಮಾಡೋಕ್ಕೆ ಹೋಗಲಿಲ್ಲ, ಮೊನ್ನೆ ಎಲ್ಲ ಮಾಡಿದ್ವಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಇನ್ನೇನು ಮನೆ ಯಾರಿಗಷ್ಟೇ ಅಲ್ವಾ ಅಂಥೇಳಿ ಸಿಂಪಲ್ಲಾಗಿ ಇದನ್ನು ಮಾಡಿದ್ವು. ಮತ್ತು ನನಗೇನೋ ಸೀರೆ ಕೊಡಬೇಕು ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ಇಲ್ಲಿ ನೋಡಿ ನನ್ನ ತಮ್ಮನ ಹೆಂಡ್ತಿ ನನಗೆ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ಸೀರೆ ಎಲ್ಲ ತಗೊಬಂದಿದ್ರು. ಇಲ್ಲಿ ಅವ್ರ ಊರಿಗೆ ಹೋಗೋದ್ರಿಂದ ಕೊಟ್ಟು ಹೋಗ್ತೀನಿ ಅಂತೇಳಿ, ಇನ್ನು ಅವ್ರು ಹೋಗೋದಕ್ಕಿಂತ ಮುಂಚೆನೇ ನನಗೆ ಕೊಟ್ಟು ಸೀರೆ ಎಲ್ಲ ತಂದಿದ್ರು. ಹೇಳಿದ್ರಂತೆ ಅವರು ಕೊಡಬೇಕು ಅತ್ತೆಗೆ ಅಂತೇಳಿ. ಸೊ ಹಾಗಾಗಿ ಸೀರೆ ಎಲ್ಲ ತಗೊಬಂದಿದ್ದ. ಸೀರೆ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನೆಕ್ಸ್ಟು ಅದೇ ಅವ್ರು ಬೇಗ ಹೋಗಬೇಕು ಅಂತೇಳಿ ಮಧ್ಯಾಹ್ನನೇ ಕೊಟ್ಟರು, ಊಟ ಮಾಡೋದಕ್ಕಿಂತ ಮುಂಚೆ. ನಾವೇನೇನು ಸಂಜೆವರೆಗೂ ಇರಬೇಕಾಗಿತ್ತಲ್ಲ, ಅವ್ರು ಇರಲ್ಲ ಅಂತೇಳಿ ಅಕ್ಕ ನಾನು ಇವಾಗಲೇ ಕೊಡ್ತೀನಿ ಅಂತಂದು, ಸರಿ ಆಯಿತು ಕೊಡಪ್ಪ ಅಂತೇಳಿ ಮಧ್ಯಾಹ್ನ ತಗೊಂಡು ನೆಕ್ಸ್ಟ್ ಆಮೇಲೆ ಊಟ ಮಾಡೋಣ ಅಂತೇಳಿ ಅಷ್ಟೊತ್ತಿಗೆ ಊಟಕ್ಕೆಲ್ಲ ರೆಡಿ ಆಯಿತು. ಅಮ್ಮ ಅಷ್ಟೊತ್ತಿಗೆಲ್ಲ ಮಾಡಿದರು. ನನ್ನ ತಮ್ಮ ಬಾಳೆ ಎಲೆ ಕುಯ್ಕೊಂಬಂದ. ಬಾಳೆ ಎಲೆಯಲ್ಲಿ ಊಟ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ನಮಗೆ. ಊರ ಕಡೆ ಹಳ್ಳಿ ಕಡೆ ಹೋದ್ರಂತೂ ನನಗೆ ಬಾಳೆ ಎಲೆ ಊಟ ಮಾಡೋದು ಅಂದರೆ ಖುಷಿ. ನೆಕ್ಸ್ಟು ಊಟ ಮಾಡೋಣ ಅಂತೇಳಿ ಕೂತ್ಕೊಂಡ್ವಿ ಎಲ್ಲರೂ. ಇಲ್ಲಿ ನೋಡಿ ನನ್ನ ಮಗಳು ಕೂತ್ಕೊಂಡಿದ್ದಾಳೆ. ಇಲ್ಲಿ ನಮ್ಮ ಆಂಟಿ, ತಮ್ಮ ಆಂಟಿ, ತಮ್ಮ ಎಲ್ಲ ಊಟಕ್ಕೆ ಕೂತ್ಕೊಂಡ್ರು. ನಾನು ಅಮ್ಮ ಬಡಿಸ್ತಾಯಿದ್ವಿ. ಫಸ್ಟು ಅವರೆಲ್ಲ ಊಟ ಮಾಡಲಿ ಅಂತೇಳಿ. ಅವರು ಊರಿಗೆ ಬೇರೆ ಹೋಗಬೇಕಾಗಿತ್ತಲ್ಲ, ಲೇಟ್ ಆಗುತ್ತೆ ಅಂಥೇಳಿ. ನೆಕ್ಸ್ಟು ಅಮ್ಮನ ಊಟ ಮಾಡಿದ್ರು. ಆಮೇಲೆ ನಾನು ನಮ್ಮಪ್ಪ ಲಾಸ್ಟಿಗೆ ಕೂತ್ಕೊಂಡ್ವಿ. ನನಗಮ್ಮ ಊಟ ಬಡಿಸ್ತಾಯಿದ್ದಾರೆ ನೋಡಿ. ಹೆಸರುಬೇಳೆ ಪಾಯಸ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನಮ್ಮಮ್ಮ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾರೆ. ಅಮ್ಮನ ಕೈ ರುಚಿ ಅಂದ್ರೇ ಹಾಗೆ ಅನಿಸುತ್ತೆ ಅಲ್ವಾ. ಚೆನ್ನಾಗಿ ನಮ್ಮಮ್ಮ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ವೆಜ್ ಆದರೂ ಅಷ್ಟೇ, ನಾನ್ ವೆಜ್ ಆದರೂ ಅಷ್ಟೇ, ಪ್ರತಿಯೊಂದು ಐಟಮು ಸಹ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಎಲ್ಲ ಊಟ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ನನ್ನ ತಮ್ಮರು ಹೊರಡೋದಕ್ಕೆ ಅಂತೇಳಿ ರೆಡಿ ಆದರು. ಕಾರ್ ಬಂತು ಅಷ್ಟೊತ್ತಿಗೆ. ಮತ್ತು ಲಗೇಜ್ ಎಲ್ಲ ಆಚೆಗೆ ಇಟ್ಕೊಂಡು ನಾವು ನನ್ನ ಮಗಳು ಗುಂಡು, ನಾನು ಚಿಕ್ಕವನ್ನ ಆಟ ಆಡಿಸ್ತಾ ಇದ್ಲು. ಇನ್ನೇನು ಹೊರಡ್ತಾರೆ ಅಂತೇಳಿ. ಇವನು ದೊಡ್ಡವನಂತೂ ನಾನು ಹೋಗ್ತೀನಿ ಅಂತೇಳಿ ಅಳ್ತಾ ಇದ್ದ. ಅಂದರೆ 5 ತಿಂಗಳಿಗೆ ಕರ್ಕೊಂಬಂದಿದ್ವಲ್ಲ, ಈಗ ಮತ್ತೆ ವಾಪಸ್ಸು ಅಲ್ಲಿಗೆ ಅವ್ರ ಅಮ್ಮರ ಮನೆಗೆ ಹೋಗ್ತಾಯಿದ್ದಾರೆ ಅಷ್ಟೇ. ಮತ್ತೆ ವಾಪಸ್ ಬರ್ತಾರೆ. ಈಗ ಒಂದು ಸ್ವಲ್ಪ ದಿನ ಕೆಲಸ ಇರೋದ್ರಿಂದ ಇಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಇವನು ಅಂತೇಳಿ. ಇಲ್ಲಿ ನೋಡಿ ನನ್ನ ತಮ್ಮನ ಹೆಂಡ್ತಿ ಹೇಳ್ತಾ ಇದ್ದಾಳೆ ಹೋಗಿ ಬರ್ತೀನಿ ಅಂತೇಳಿ. ನಮ್ಮ ಗುಂಡ ಅಂತೂ ಪಾಪ ಸಖತ್ತು ಅಳ್ತಾ ಇದ್ದ. ನನಗೆ ಒಂಥರ ಬೇಜಾರಾಯಿತು. ನಾನು ಹೋಗ್ತೀನಿ ಅಂತೇಳಿ. ಅವನ್ನ ಕರ್ಕೊಂಡು ಹೋದರೆ ಅವನು ಸುಮ್ಮನೆ ಇರಲ್ಲ. ಅವ್ರ ಅಮ್ಮಂಗಂತೂ ಸಖತ್ತು ಕಾಟ ಕೊಡ್ತಾನೆ ಅಂತೇಳಿ ಇಲ್ಲೇ ಇರಿಸ್ಕೊಂಡಿದ್ವಿ ನಾವು. ಅವನ ಊರಿಗೆ ಏನು ಕಳಿಸ್ಲಿಲ್ಲ. ಅಷ್ಟೊತ್ತಿಗೆ ಅಳ್ತಾ ಇದ್ದ. ಸಮಾಧಾನ ಮಾಡಿ ನಮ್ಮ ಅಪ್ಪ ನಮ್ಮ ಆಂಟಿ ಎಲ್ಲ ಸಮಾಧಾನ ಮಾಡಿದ್ರು. ಹೋಗ್ತೀನಿ ಅಂತೇಳಿ ಹೆಂಗೋ ಸಮಾಧಾನ ಮಾಡಿಕೊಂಡು ಎತ್ಕೊಂಡು ಆಮೇಲೆ ಹೋಗೋಣ ನಾವು ಗಾಡೀಲಿ ಅಂತೇಳಿ ಎತ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಅವರು ಹೋದರು. ಆಂಟಿರು ಸಹ, ನಮ್ಮ ಚಿಕ್ಕಪ್ಪ ಬಂತು, ಅವರು ಹೋದರು. ಮತ್ತು ನನ್ನ ತಂಗಿರು ಸಹ ಬಂದಿದ್ದರು. ಎಲ್ಲರೂ ಹೋದಾದ್ಮೇಲೆ ನಾನು ನಮ್ಮಮ್ಮ ಇಲ್ಲಿ ತಗ್ರಿಕಾಯಿ ಬಿಡಿಸ್ಕೊಳ್ಳೋಣ ಅಂತೇಳಿ ನಮ್ಮಮ್ಮರೇ ಹಾಕಿದ್ದಾರೆ. ಸೊ ಅಲ್ಲಿಗೆ ಬಂದ್ವಿ. ನೋಡಿ ಹೆಂಗಿದೆ, ಸಖತ್ತಾಗಿ ಬಿಟ್ಟೈತೆ. ಬಟ್ ಏನು ಕಾಳು ಅಷ್ಟೊಂದು ಸುಮಾರಾಗಿ ಇದ್ದಾವೆ, ಚೆನ್ನಾಗಿದ್ದು. ನಾನು ಹಂಗೆ ಮಾತಾಡ್ಕೊಂಡು ಬಿಡಿಸ್ಕೊತಾ ಇದ್ವಿ. ಇಲ್ಲಿ ನೋಡಿ ನನ್ನ ಮಗಳು ನಮ್ಮ ಗುಂಡನೂ ಹೆಂಗೆಲ್ಲ ಆಟ ಆಡ್ತಾಯಿದ್ದಾರೆ ಅಂತೇಳಿ ಅದರೊಳಗಡೆ ಓಡೋಗೋದು ಏನೇನೋ ಮಾಡ್ಕೊಂಡು ಆಟ ಆಡ್ತಿದ್ರು. ನೋಡಿ ಹೆಂಗೆ ಓಡೋಗ್ತಾ ಇದ್ದಾರೆ. ಮಕ್ಳಿಗೆ ಏನೋ ಒಂಥರ ಖುಷಿ. ನನ್ನ ಮಗಳಂತೂ ಇವತ್ತು ತುಂಬ ಫುಲ್ ಎಂಜಾಯ್ ಮಾಡಿದ್ದಾಳೆ. ಸ್ಕೂಲ್ಗೆ ಹೋಗಿರಲಿಲ್ಲ, ಏನೂ ಹೋಗಿಲ್ಲ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತೇಳಿ. ಇವನು ಅವಳು ಹೆಂಗೆ ಮಾಡ್ತಾನೋ ಇವನು ಸಹ ಹಂಗೆ ಮಾಡ್ತಾ ಇದ್ದ. ವಿದ್ಯಾ ಅಂದ್ರೂ ಕೇಳ್ತಾ ಇರಲಿಲ್ಲ, ಓಡ್ತಾ ಇದ್ದ.
ಆಮೇಲೆ ನಮ್ಮ ಆಂಟಿನೂ ಸಹ ಬರ್ತೀನಿ ಅಂತ ಫೋನ್ ಮಾಡ್ತು. ಅವರಿಗೂ ತೊಗರಿಕಾಯಿ ಕುಯ್ದಿಡು ಬರ್ತೀನಿ ಅಂತನ. ಸರಿ ಅಂತೇಳಿ ಇಬ್ಬರಿಗೂ ನನಗೂ ಬೇಕಾಗಿತ್ತಲ್ಲ, ಹೆಂಗೂ ಹೋಗಿನಲ್ಲ ಕುಯ್ಕೊಂಬರೋಣ ಅಂತೇಳಿ ನಾನು ಅಮ್ಮ ಹಂಗೆ ಮಾತಾಡಿಕೊಂಡು ಕುಯ್ಕೊತಾ ಇದ್ವಿ. ಅಷ್ಟೊತ್ತಿಗೆ ಸಂಜೆ ಆಗ್ತಾಯಿತ್ತು. ಮನೆ ಕೆಲಸ ಬೇರೆ ಮಾಡಬೇಕಾಗಿತ್ತಲ್ಲ, ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಫಸ್ಟ್ ಇದನ್ನು ಕುಯ್ಕೊಂಬರೋಣ. ಅವರೆಲ್ಲ ಇವಾಗ ಜಸ್ಟ್ ಹೋಗಿದ್ರಲ್ಲ, ಕ್ಲೀನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲೆಲ್ಲ ತೊಗರಿಕಾಯಿ ಕುಯ್ಕೊಳ್ಳೋಣ ಅಂತೇಳಿ ಕುಯ್ಕೊತಾ ಇದ್ವಿ. ನಾನು ನಮ್ಮಮ್ಮ ಇಬ್ಬರೂ ಹಂಗೆ ಮಾತಾಡಿಕೊಂಡು ಅದು ಇದು ಇನ್ನೇನು ಅಮ್ಮ ಮಕ್ಕಳು ಸೇರಿದ್ರೆ ಮಾತಾಡೋದು ಇದ್ದೇ ಇರುತ್ತಲ್ಲ. ಎಲ್ಲರೂ ಅಷ್ಟೇ, ತಾಯಿ ಹತ್ರ ಹಂಚ್ಕೊಂಡಷ್ಟು ಎಲ್ಲರೂ ಅಂದರೆ ಶೇರ್ ಮಾಡ್ಕೊಳಕ್ಕಾಗಲ್ವಲ್ಲ. ಸೊ ಹಾಗಾಗಿ ನಾವು ಕುಯ್ಕೊಂಬಂದು ಕಾಫಿ ಮಾಡ್ಕೊಂಡು ಕುಡಿದು ನೈಟು ಬೇಗ ಮನೆಯವರು ಮಧ್ಯಾಹ್ನ ಊಟ ಮಾಡಿರ್ಲಿಲ್ವಲ್ಲ, ಹಾಗಾಗಿ ಅದೇ ಎಲ್ಲ ಊಟ ಇತ್ತು. ಸರಿ ಎಲ್ಲ ಬಿಸಿ ಮಾಡಿಕೊಂಡು ಮತ್ತೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ನಾವು ಮನೆಗೆ ಬಂದು ತುಂಬಾ ಚಳಿ ಇದೆಯಲ್ಲ, ಹಾಗಾಗಿ ಬೇಗನೆ ಮನೆಗೆ ಬಂದ್ವಿ ಅಂತ ಹೇಳ್ಬೋದು. ಇದಾಗಿತ್ತು ನಮ್ಮ ಭಾನುವಾರದ ಕತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.